भैया ನಾವು 2 ವರ್ಷದಲ್ಲಿ ಯಾವುದೇ ಹೋರಾಟವನ್ನು ತಗೊಂಡು ಬಂದರೂ ಸಹಿತ ಧರ್ಮಾತೀತ ಪಕ್ಷಾತೀತವಾಗಿ ರೋಡ್ ಮ್ಯಾಗ ಮಳೆ ಒಳಗೆ ಬಂದು ಕೂತು ನಮ್ಗೆ ಬೆಂಬಲ ಕೊಟ್ಟ. ನಾವು 2 ವರ್ಷದಿಂದ ಸುನಂದ ಪೂಜಾರಿ ಅವರು ನಾವು ಏನು ಹೋರಾಟ ಮಾಡಕತ್ತಿವಲ್ಲ, APMC ಇರ್ಬೋದು, ಸಂಕೇಶ್ವರ APMC ಇರ್ಬೋದು, ಬೆಳಗಾವಿ APMC ಇರ್ಬೋದು, ಗುರ್ಲಾಪುರ ಹೋರಾಟಕ್ಕೆ ಗೆಲ್ಲಬೇಕಾದ್ರೆ ಸರ್ಕಾರ ನಮಗೆ ವಿರುದ್ಧ ಆದರೂ ಸಹಿತ ನಮಗೆ ಬಲವಾಗಿ ನಿಂತು ನಮಗೆ ನ್ಯಾಯ ಕೊಡಿಸಿದಂತ ಜಿಲ್ಲಾಧಿಕಾರಿಗಳು. ಕರ್ನಾಟಕದ 35 ಜಿಲ್ಲೆಯೊಳಗೆ 1800 ಕೋಟಿ ರೂಪಾಯಿ ರೈತರಿಗೆ ನೇರವಾಗಿ ಸರ್ಕಾರ ಮತ್ತು ಪೆಟ್ರೋಲ್ ಬಂದಿದ್ರೆ ಅದಕ್ಕೆ ಮೂಲ ಕಾರಣೀಭೂತರು ಅಂದ್ರೆ ನಮ್ಮ ಜಿಲ್ಲಾಧಿಕಾರಿ. ನಿಮ್ಮ ಸರ್ಕಾರದಾಗ ಏನ್ ನಿಮ್ಗೆ ಕೆಲಸ ಆಗ್ಬೇಕಲ್ಲ, ನೀವು ಮನವಿ ಕೊಟ್ಟ ತಕ್ಷಣ ಅದಕ್ಕೆ ಏನು ದೃಢವಾಗಿ ಅವ್ರು ನಿರ್ಧಾರ ತಗೋಬೇಕಲ್ಲ, ಅದಕ್ಕೆ ನಮಗೆ ವಿಶ್ವಾಸ ಅದ. ಸರ್, ಒಂದು ವಿನಂತಿ ಅವ್ರು ಮಾತನಾಡ್ತಾರ. ಗರಿಷ್ಠ 6,000ದಿಂದ 7,000 ಪರವಾನಗಿ ಭೂಮಾಪಕರು ಹೋದ್ ಸಾರಿ ಸರ್ವೆ ಡೇ ಇದ್ದಾಗ ಸಿದ್ದರಾಮಯ್ಯವರು ಒಂದು ಇದಕ್ಕೆ ಮೇಲೆ ಹೇಳ್ತಾರೆ, ವಿಶೇಷ ನೇಮಕಾತಿ ಮೂಲಕ ಎಲ್ಲಾ ಭೂಮಾಪಕರನ್ನ ನೇಮಕಾತಿ ಮಾಡ್ಕೊತೀನಿ, ಕಾಯಂಗೊಳಿಸ್ತೀನಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಮಟ್ಟ ಅದು ಆಗಿಲ್ಲ ಸರ್. ಒಂದೇದು. ಎರಡನೇದಾಗಿ ಈಗ ಒಂದು 50 ದಿನ ಆಯ್ತಲ್ಲ ನಾವೆಲ್ಲ ಕೆಲಸ ಮಾಡೋದು ಬಿಟ್ಟು ಸರ್, ಇದರಿಂದ ರೈತರಿಗೆ ತೊಂದರೆ, ಇವ್ರು ಕೆಲಸ ಬಿಟ್ಟಿದ್ದಕ್ಕಾಗಿ ಮತ್ತೆ ತೊಂದರೆ ನಮಗರಿ. ಅದಕ್ಕೆ ಈ ರೀತಿ ಆಗ್ಲಿಕ್ಕೆ ದಯವಿಟ್ಟು ಸರ್ಕಾರ ಮಟ್ಟದಲ್ಲಿ ತಾವು ಚರ್ಚೆ ಮಾಡಿದ್ರೆ ಅಂದ್ರೆ ತಮಗೆ ಮುಖ್ಯಮಂತ್ರಿಗಳ ಜೊತೆ ನೇರ ಸಂಪರ್ಕದ ದಯವಿಟ್ಟು ಒಂದು 6-7 ಸಾವಿರ ಜೊತೆ ಕಾಯಂ ಆದ್ರೆ ಸರ್ ತಮ್ಮನ್ನು ಹೃದಯದ ಹೋಗಿಟ್ಟು ಪೂಜೆ ಮಾಡ್ತಾರೆ. ಇದೊಂದೇ ನನ್ನ ಅವರಿಗೆ 3 ತಿಂಗಳು ಸರ್ವೆ ಮಾಡಿದಾಗ ಸರ ರೊಕ್ಕ ಎಟ್ಟು ಬರಾಕಿತ್ತು 3,500ದಿಂದ 3,750 ಬಿಟ್ರೆ 5,000 ಸರ್ 3 ತಿಂಗಳಿಗೆ. ಅವ್ರ ಮನಿ ಬಾಡಿಗೆ, ಊಟ, ತಂದೆ ತಾಯಿದು ಬಹಳ ಕಠಿಣ ಪರಿಸ್ಥಿತಿ ಆಗಿದೆ ಸರ್. ನೀವು ಏನಾದರೂ ಇದನ್ನು ಮಾಡಿದ್ರೆ ಒಟ್ಟಾರೆ ನಮಗೊಂದು ಸ್ವಲ್ಪ ದಿನದೊಳಗೆ ನೀವು ಭೇಟಿ ನಿರ್ಧಾರ ಮಾಡಿದ್ರೆ ನಮಗೆ 100 ಸರ್ ಇವ್ರಿಗೆ ನ್ಯಾಯ ಸಿಗ್ತದೆ. ನಮ್ಮ ಪುನಪ್ಪ ಪೂಜಾರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನಾ ರಾಜ್ಯಾಧ್ಯಕ್ಷರು, ಅವರು ಕೂಡ ಒಂದು ಅಡ್ರೆಸ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾಧಿಕಾರಿ ಅವರು ಕೂಡ ಸ್ವಾಗತಿಸುತ್ತಾ, ಈಗ ವಿಶೇಷವಾಗಿ ಜಿಲ್ಲಾಧಿಕಾರಿ ಅವರಿಗೆ ಏನು ವಿನಂತಿ ಮಾಡಿಕೊಟ್ಟು ಅಂತಂದ್ರೆ, ನಾವು ರೈತ ಸಂಘದವರು ಗುರುಗಳ ನಾವು ಇಡೀ ರಾಜ್ಯದ ನಾಯಕರು ಯಾಕೆ ಇದಕ್ಕೆ ಬರಬೇಕಪ್ಪ ಅಂತಂದ್ರೆ, ಸುಮಾರು 1.5 ತಿಂಗಳ ಏನು ಕೂಡ ಸರ್ವೆ ಚಟುವಟಿಕೆ ನಡೆದಿರುವ 6 ಲಕ್ಷ ಕೆಲಸಗಳು ಸಾಕಷ್ಟು ರೈತರು ಇಲ್ಲಿವರೆಗೆ ಪೆಂಡಿಂಗ್ ಆಗಿ ವಿಳಂಬ ಹೋಗಿರ್ತಕ್ಕಂಥ ಸಂದರ್ಭ. ಅದು ತೊಂದರೆ ನಮಗ, ಯಾಕಂದ್ರೆ ನಮ್ಮ ಹಲವಾರು ಸಮಸ್ಯೆಗಳು ತಮಗೆಲ್ಲ ಗೊತ್ತಿರ್ತಾವೆ. ಖರೀದಿ ಇರ್ತಾವು, ವಾರ್ತಾ ಇರ್ತಾವು, ಮತ್ತೊಂದು ಹಲವಾರು ವಾಟ್ನಿ ಇರ್ತಾವು. ಎಲ್ಲಾ ರೀತಿಯಿಂದ ತೊಂದರೆ ಇರುತ್ತೆ. ಸರಿ ಮಾಡ್ತಕ್ಕಂಥವ್ರು ಇದೇ ದೇವ್ರ ಪಾಪ. ಇವರೆಲ್ಲ ಬೀದಿ ಒಳಗೆ ಹೋರಾಟ ಮಾಡ್ತಕ್ಕಂಥ, ಇವರೆಲ್ಲ ಬೀದಿ ಒಳಗಿದ್ರೆ ಸರ್ವೆ ಯಾರು ಮಾಡೋರು, ಅಲ್ಲಿ ಇಲಾಖೆ ಒಳಗೆ ಸಿಬ್ಬಂದಿಗಳಿಲ್ಲ, ಹೀಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ತಾಲೂಕಿಗೆ ಒಬ್ಬೊಬ್ಬ ಇಬ್ಬರು ಅವರಿದ್ರೆ ಅವರಿಂದ ಸರ್ವೆ ಮಾಡಕ್ ಸಾಧ್ಯ. ಇವರೆಲ್ಲರೂ ಕೂಡ 23 ವರ್ಷದಿಂದ ನಿರಂತರವಾಗಿ ತಮ್ಮ ಬದುಕನ್ನ ಇದಕ್ಕೆ ತ್ಯಾಗ ಮಾಡಿ ಕೊಟ್ಟಿರ್ತಕ್ಕಂಥ ಪಗಾರದಾಗ, ರೈತರು ಕೊಟ್ಟಿರ್ತಕ್ಕಂಥ ಪಗಾರದಾಗ, ಗೌರ್ಮೆಂಟ್ ಕೊಟ್ಟಿರ್ತಕ್ಕಂಥ ಪಗಾರ ಅಲ್ಲ, ರೈತ ಕೊಟ್ಟಿರ್ತಕ್ಕಂಥ ಪಗಾರದಾಗ ಕೆಲಸ ಮಾಡಿರೋ ವರ್ಷಕ್ಕೆ ತಿಂಗಳ ಇಲ್ಲಂದ್ರು 50ರಿಂದ 60 ಕೋಟಿ ರೂಪಾಯಿ ಸರ ಸರ್ಕಾರಕ್ಕ ಇವರಿಂದ ಕಂದಾಯ ಇಲಾಖೆಯಿಂದ ಹಣ ಹೋಗ್ತದೆ. ಇವ್ರು ಕೊಡೋದು ಬಹಳ ಅಂದ್ರೆ ಒಂದು 8-9 ಕೋಟಿ 9-10 ಕೋಟಿ ರೂಪಾಯಿ ಇಷ್ಟು ಹಣ ಕೊಡ್ತಾರೆ. ಇವ್ರು ತಿಂಗಳ ಒಂದು 30-40 ಸಾವಿರ ರೂಪಾಯಿ ಪಗಾರ ಕೊಟ್ಟು ಇವ್ರು ಕಾಯಂಗೊಳಿಸ್ಕೊಂಡು ಇವ್ರು ಮಾಡಬಾರ್ದು. ಇದೇನು ದೊಡ್ಡ ವಿಷಯ ಅಲ್ಲ. 23 ವರ್ಷ ಶ್ರಮ ಹತ್ತಿ ನಿಜವಾಗಿ ದುಡ್ತಕ್ಕಂಥವ್ರಿಗೆ ರಾಜ್ಯದ ಮುಖ್ಯಮಂತ್ರಿಯವರು, ಕಂದಾಯ ಮಂತ್ರಿಯವರು, ಸರ್ಕಾರ ಮಾಡ್ಬೇಕಾದ ಜವಾಬ್ದಾರಿ. ಯಾಕಂದ್ರೆ ಇದು ರೈತ ಕುಲಕ್ಕೂ ದೊಡ್ಡ ಪಟ್ಟಿರ ಅಂದ್ರೆ ಇವತ್ತು ನಾವು ರೈತ ಸರ್ಕಾರದ ಭಾಗವಹಿಸಿರ್ತಕ್ಕಂಥ. ಯಾಕಂದ್ರೆ ನಮ್ಮ ಬದುಕಿಗೆ ಪಟ್ಟೈತಪ್ಪ ಅಂದ್ರೆ ನಾವು ಯಾರನ್ನೂ ಕೇಳೋರಲ್ಲ, ನಾವು ಬರೋರನ್ನ. ನಮ್ಮ ರೈತ ಈ ಕುಲ ದೊಡ್ಡದೈತಿ, ರಕ್ಷಣೆ ಮಾಡೋಕ್ಕಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಜವಾಬ್ದಾರಿ ಐತಿ. ಅದಕ್ಕಾಗಿ ಸರ್ ಇದು ಯಾವ ಕಾರಣಕ್ಕೂ ಆಗಲೇಬೇಕು. ಅದಕ್ಕಾಗಿ ತಾವು ಕೂಡ IAS ಅಧಿಕಾರಿ ಅವರು ವೆಂಕಟರಾಜ್ ಅಂತೇಳಿ ಅವ್ರ ಮನೆ ಕೂಡ ಅವ್ರಿಗೂ ಮಾತಾಡಿದ್ರು. ಅವರೇ ಇಲ್ಲ ತಕ್ಷಣ ಕಂದಾಯ ಸಚಿವರು ಜೊತೆ ಮಾತಾಡಿ ಅದನ್ನ ತಕ್ಷಣ ಇದನ್ನ ಮಾಡ್ತಾರೆ. ಇಲ್ಲ ನಿಮಗೇನು ತೊಂದರೆ ಆಗತ್ತೆ ಸರ್, ನಮಗೆ ರೈತರಿಗೆ ತೊಂದರೆ ಆಗತ್ತೈತಿ. 6 ಲಕ್ಷ ಕೆಲಸಗಳು ಉದ್ಯೋಗ ಹೋದ ಅಂದ್ರೆ ಇದೆಷ್ಟು ಮುಂದೆ ಹೋಗ್ತೈತಿ. ಮತ್ತೆ
ಇವ್ರು ಮಾಡ್ಬೇಕಾದ್ರೆ ಮತ್ತೊಂದು ತಿಂಗಳು ಬಂದಿರ್ತಾವ, ಅದೆಲ್ಲ ಸರಿಯಾಗುದಿಲ್ಲ. ತಕ್ಷಣ ಅದನ್ನ ಮಾಡ್ಬೇಕಂತ ಹೇಳಿದಾಗ ಅವರ ಪ್ರಯತ್ನ ಮಾಡ್ಕೋತ ಅಂತ ಹೇಳಿ, ಅದಕ್ಕಾಗಿ ತಾವು ಕೂಡ ಅವ್ರ ಜೊತೆ ಪರ್ಸನಲ್ ಆಗಿ ಮಾತಾಡಿ ಈ ರೀತಿ ಈಗ ನಮ್ಮ ರೈತ ಸಂಘ ಇವೆಲ್ಲ ಹೋರಾಟ ಹಿಂಗ್ ಪ್ರಾರಂಭ ಆಗೈತಿ, ಸರ್ಕಾರಕ್ಕೆ ತಾವು ಕೂಡ ಒಂದು ಒತ್ತಾಯ ಮಾಡಿ ಮನವರಿಕೆ ಮಾಡಿ ತಕ್ಷಣ ಇವ್ರನ್ನ ಕಾಯಂಗೊಳಿಸುವಂತದನ್ನ ಸರ್ಕಾರಕ್ಕೆ ಒತ್ತಾಯ ಮಾಡ್ರಿ ಅಂತ ಹೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಪರವಾಗಿ, ನಾಡಿನ ರೈತರ ಪರವಾಗಿ ಕೂಡ ಜಿಲ್ಲಾಧಿಕಾರಿ ಅವ್ರ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಕ್ಕಂಥ ಕೂಡ ಮಾಡ್ತೀವಿ. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ರಾಜ್ಯಾಧ್ಯಕ್ಷರು ಮಾತಾಡಿ ಜಿಲ್ಲಾಧಿಕಾರಿ ಅವರಿಗೆ ಹೇಳಿ ಅಂತ ಅವರು ಕೂಡ ಮಾತಾಡ್ತಾರೆ.